ಪ್ರೀಮಿಯರ್ ಮುಗ್ದಿದೆ, ಈಗ ತಾನೇ ಬಂದು ಕೂತಿದ್ದೀನಿ. ಗಂಟೆ 12 ಆಗ್ತಾ ಇದೆ, ರೆಕಾರ್ಡಿಂಗ್ ಕೂಡ ಶುರು ಮಾಡಿದ್ದೀನಿ. ಆದ್ರೆ ಇನ್ನೂ ಸಹ ಕಿವಿಯಿಂದ ಮಾತ್ರ ಆ ಧ್ವನಿ ಸರ್ದಿಲ್ಲ. ನೋಡಿರೋ ದೃಶ್ಯ ಅಂತೂ ಕಣ್ಣಿಗೆ ಕಟ್ಟದ ಹಾಗಿದೆ. ಮೈ ಜುಮ್ ಅಂತ ಇದೆ, ಕೈ ನಡುಗ್ತಾ ಇದೆ. ಸತ್ಯವಾಗ್ಲೂ ಹೇಳ್ತೀನಲ್ಲ, ಇದು ಸಿನಿಮಾ ಅಲ್ಲ, ದರ್ಶನ. ಹಾಗೆ ಇಂಥ ಒಂದು ದರ್ಶನಕ್ಕೆ ದಾರಿ ಮಾಡ್ಕೊಟ್ರಲ್ಲ ಆ ಇಡೀ ಚಿತ್ರತಂಡಕ್ಕೆ, ಪ್ರೊಡ್ಯೂಸರ್, ಟೆಕ್ನಿಷಿಯನ್, ಸ್ಪೆಷಲಿ ನಮ್ಮ ಶೆಟ್ರಿಗೆ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರಗಳು. ಇನ್ನ ನೀವೇನಾದ್ರೂ ಬರೀ ಸಿನಿಮಾ ಹೇಗಿದೆ ಅಂತ ತಿಳ್ಕೊಳ್ಳೋದಕ್ಕೆ ಬಂದಿದ್ರೆ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ಬಿಡಿ. ಟಿಕೆಟ್ ಬುಕ್ ಮಾಡಿ ಹೋಗಿ ಆರಾಮಾಗಿ ನೋಡ್ಕೊಂಡು ಬನ್ನಿ. ಖಂಡಿತ ಇದು ನಿಮಗೆ ಮರೆಯೋಕಾಗದೇ ಇರೋ ಒಂದು ಅನುಭವವನ್ನ ಕಟ್ಕೊಡುತ್ತೆ. ಅರೆ ಅದೆಲ್ಲ ಗೊತ್ತಿದ್ಯೋ ಅಲ್ಲ, ಸಿನಿಮಾ ಬಗ್ಗೆ ನೀನೇನ್ ಹೇಳ್ತೀಯ ಅನ್ನೋದನ್ನ ಕೇಳೋದಕ್ಕೆ ಬಂದಿದೀವಿ ಅನ್ನೋದಾದ್ರೆ ಲೈಕ್ ಕೊಟ್ಟು ಬಂದು ಕೂತ್ಕೊಳ್ಳಿ. ದರ್ಶನದ ಬಗ್ಗೆ ಸ್ವಲ್ಪ ಜಾಸ್ತಿನೇ ಮಾತಾಡ್ಕೊಂಡು ಬರೋಣ. ಕಾಂತಾರ ಚಾಪ್ಟರ್ 1 ಇದು ರಿಷಬ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿರುವಂತ ಚಿತ್ರ. ಸ್ಟೋರಿ ಲೈನ್ ಕಡೆ ಬಂದ್ರೆ, ಕದಂಬರ ಕೆಳಗೆ ಸಾಮಂತರಾಗಿ ಆಳ್ವಿಕೆ ಮಾಡ್ತಿರೋ ಬಾಂಗರ ರಾಜನಿಗೆ ಕಾಂತಾರ ಅನ್ನೋ ವಿಸ್ಮಯ ಪ್ರಪಂಚದ ಮೇಲೆ ಕಣ್ಣು ಬಿದ್ದಿದೆ, ದುರಾಸೆ ಹೆಚ್ಚಾಗಿದೆ. ಸೊ ಅದು ಯಾಕೆ, ಅಲ್ಲಿ ಅಂತದ್ದೇನಿದೆ, ಹಾಗೆ ಅಲ್ಲಿನ ಜನಕ್ಕೂ ಅದರಲ್ಲಡಗಿರೋ ಮಿಸ್ಟ್ರಿಗೂ ರಾಜನಿಗೂ ಹಾಗೆ ದೈವಕ್ಕೂ ಇರೋ ನಂಟೇನು ಅನ್ನೋದನ್ನ ನೀವು ಫಿಲ್ಮಲ್ಲಿ ನೋಡಿನೇ ತಿಳ್ಕೋಬೇಕು. ಇಲ್ಲಿರೋಂಥ ಮೊದಲ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇದರ ವರ್ಲ್ಡ್ ಬಿಲ್ಡಿಂಗ್. ಸಿನಿಮಾಗೆ ಬೇಕಾಗಿರೋ ಫೌಂಡೇಶನ್, ಸ್ಟ್ರಕ್ಚರ್ ಎರಡನ್ನೂ ಬುಡದಿಂದಾನೆ ಬಿಗಿಯಾಗಿ ಅತಿ ಭದ್ರವಾಗಿ ಕಟ್ಕೊಟ್ಟು ನಿಲ್ಸಿದ್ದಾರೆ. ಸಿನಿಮಾ ಆಕ್ಚುಲಿ ಒಂದು ಒಳ್ಳೆ ಪಾಯಿಂಟ್ ಇಂದಾನೆ ಇಂಟ್ರೆಸ್ಟಿಂಗ್ ಆಗಿ ಶುರು ಆಗುತ್ತೆ. ಹಿಂದಿನ ಕಾಂತಾರದ ಜೊತೆಗೆ ಕನೆಕ್ಷನ್ ಕೊಡ್ತಾ ಅಲ್ಲಿರೋ ಒಂದು ಮುಖ್ಯ ಭಾಗನ ಬುದ್ಧಿವಂತಿಕೆಯಿಂದ ಎತ್ಕೊಂಡು ಈ ಕಥೆನ ಶುರು ಮಾಡ್ಕೋತಾರೆ. ಅಂಡ್ ಅಲ್ಲಿಂದ ಒಳಗಿಳಿತಾ ಹೋದ ಹಾಗೆ ಪ್ರತಿಯೊಂದು ಸಂದರ್ಭ, ಪ್ರತಿಯೊಂದು ಘಟನೆ ಕೂಡ ಹೆವಿ ಡೆಪ್ತ್ ಅನ್ನ ಪಡ್ಕೊಳ್ತಾ ಹೋಗುತ್ತೆ. ಸಿನಿಮಾ ಒಂದು ಇಮ್ಮರ್ಸಿವ್ ಎಕ್ಸ್ಪೀರಿಯನ್ಸ್ ಅನ್ನ ಕೊಡೋದಕ್ಕೆ ಶುರು ಆಗುತ್ತೆ. ಕಾಂತಾರ ಅಂದ್ರೆ ವಿಸ್ಮಯ ತುಂಬಿರೋ ದಟ್ಟವಾದ ಕಾಡು. ಚಾಪ್ಟರ್ 2 ಅಲ್ಲಿ ಅದ್ರ ಬಗ್ಗೆ ಕೇವಲ ಮೆನ್ಷನ್ ಮಾಡಿದ್ರೆ ವಿನಃ ಅಷ್ಟಾಗಿ ಏನು ತೋರ್ಸಿರ್ಲಿಲ್ಲ. ಬಟ್ ಇಲ್ಲಿ ಲಿಟ್ರಲಿ ಆ ಮಿಸ್ಟ್ರಿ ಅನ್ನೋದು ಹೇಗಿರತ್ತೆ, ಹೇಗದನ್ನ ತರಬೇಕು, ಏನನ್ನೆಲ್ಲ ಇನ್ಕ್ಲೂಡ್ ಮಾಡ್ಕೋಬೇಕು, ಅದರಿಂದ ಯಾವ ತರದ ಅನುಭವವನ್ನ ಕೊಡಬಹುದು ಅನ್ನೋದ್ರ ಮೇಲೆನೆ ಸಿಕ್ಕಾಪಟ್ಟೆ ಕೆಲಸ ನಡೆಸಿದ್ದಾರೆ. ಹಾಗಾಗಿ ಈ ಸಲ ಕಾಡಲ್ಲಿ ಸಾಕಷ್ಟು ರಹಸ್ಯಗಳು ತುಂಬಿದವೆ, ಸುಮಾರಷ್ಟು ಆಶ್ಚರ್ಯ ಪಡೋ ವಿಷಯಗಳ ಬಗ್ಗೆ ಮಾತಾಡಿದ್ದಾರೆ. ಟೋಟಲಿ ಎಕ್ಸ್ಪೀರಿಯನ್ಸ್ ಅಂತೂ ಯಾವ ಲೆವೆಲ್ಗೆ ಇದೆ ಅಂದ್ರೆ ಭಕ್ತಿಯ ಜೊತೆಗೆ ಭಯ ಬೀಳ್ಸಿ ನಡಗಿಸ್ಬಿಡ್ಬೇಕು ಅಂತಂತ ಎಲಿಮೆಂಟ್ ಗಳನ್ನ ಸೇರಿಸಿದ್ದಾರೆ. ಇನ್ಫ್ಯಾಕ್ಟ್ ಸಿನಿಮಾದಲ್ಲಿ ಹಾರರ್ ಮತ್ತೆ ಕ್ವಾಲಿಟಿ ಜಂಪ್ ಸ್ಕೇರ್ ಮೂಮೆಂಟ್ ಗಳು ಇದಾವೆ. ಲೈಕ್ ಲಿಟ್ರಲಿ ನೀವು ಪ್ರಿಪೇರ್ ಆಗಿ ಹೋಗೋದಕ್ಕೂ ಬಿಡಲ್ಲ, ಅಷ್ಟು ಅನ್ಎಕ್ಸ್ಪೆಕ್ಟೆಡ್ ಆಗಿ ರಪ್ ಅಂತ ಬಂದು ಹೊಡಿತಾನೆ ಇರ್ತವೆ. ಇನ್ನ ಈ ವರ್ಲ್ಡ್ ಬಿಲ್ಡಿಂಗ್ ಅನ್ನೋದು ಎಷ್ಟು ಎಫೆಕ್ಟಿವ್ ಆಗಿ ಕಾಣುತ್ತೋ ಅಲ್ಲಿ ಬರೋ ಪ್ರತಿಯೊಂದು ಪಾತ್ರ, ಅವರ ಸುತ್ತ ಇರೋ ವಿಷಯಗಳು ಸಹ ಅಷ್ಟೇ ಚೆನ್ನಾಗಿ ಕಾಣುತ್ತೆ, ಚೆನ್ನಾಗಿ ಎಸ್ಟಾಬ್ಲಿಷ್ ಮಾಡಿದ್ದಾರೆ. ಈ ಮಧ್ಯೆ ಕಾಮಿಡಿನ ಕೂಡ ಟ್ರೈ ಮಾಡಿದ್ದಾರೆ, ಹಿಂದಿನ ಭಾಗಕ್ಕೆ ಸಿಮಿಲರ್ ಆಗಿ ಕಾಣೋ ತರ. ಬಟ್ ಅದು ಅಷ್ಟಾಗಿ ವರ್ಕ್ ಆಗಿಲ್ಲ, ಜಸ್ಟ್ ಸಪೋರ್ಟಿವ್ ಆಗಿ ಕಥೆನ ಮುಂದಕ್ಕೆ ತಗೊಂಡು ಹೋಗಿದೆ ಅಷ್ಟೇ. ಇನ್ಫ್ಯಾಕ್ಟ್ ಟೆಂಪ್ಲೇಟ್ ಅಂತ ತಗೊಂಡ್ರೆ ಫಸ್ಟ್ ಅಂಡ್ ಸೆಕೆಂಡ್ ಪಾರ್ಟ್ ಎರಡೂ ಸಿನಿಮಾದ ಬೇಸಿಕ್ ಸ್ಟ್ರಕ್ಚರ್ ಒಂದೇನೆ. ಅದು ಯಾಕೆ ಅಂತ ಸಿನಿಮಾ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಬಟ್ ಸ್ಟಿಲ್ ಸಮಾನತೆ, ಶೋಷಣೆ, ಅನ್ಯಾಯದ ವಿರುದ್ಧ ಧ್ವನಿ ಎತ್ತೋ ಪಾಯಿಂಟ್ಗಳು ಸಿನಿಮಾಗೆ ಮತ್ತಷ್ಟು ಒಳ್ಳೆ ಆರ್ಕ್ ಅನ್ನ ಸೆಟ್ ಮಾಡಿದೆ ಅಂತ ಹೇಳ್ತೀನಿ. ಇನ್ನು ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಅಂದ್ರೆ ಅದು ಸೆಕೆಂಡ್ ಹಾಫ್. ಅಲ್ಲಿವರೆಗೂ ಕಾಂತಾರ ಬರೀ ಹೇಗಿದೆ ಅನ್ನೋದಷ್ಟನ್ನೇ ನೋಡಿದಂತ ನಮಗೆ ನಿಧಾನವಾಗಿ ಒಳಗಿರೋ ಉಗ್ರರೂಪಿಯ ದರ್ಶನ ಆಗತ್ತೆ, ಭೀಕರತೆ ಹೆಚ್ಚಾಗ್ತಾ ಹೋಗುತ್ತೆ. ಅದರಲ್ಲೂ ರಿಷಬ್ ಶೆಟ್ಟಿ ಅವರ ಪರ್ಫಾರ್ಮೆನ್ಸ್ ಅಂತೂ ಶಿವನೇ, ಏನು ಮಾಡಿದರು ಗುರು, ಅದು ಏನದು, ಆ ಕಣ್ಣುಗಳು, ಅದರಿಂದ ಕಮ್ಯುನಿಕೇಟ್ ಮಾಡಿರೋ ರೀತಿ, ಎಕ್ಸ್ಪ್ರೆಷನ್ಸ್, ಯಪ್ಪ ಆ ಟ್ರಾನ್ಸ್ಫಾರ್ಮೇಶನ್ ನೋಡೋದೇ ಭಯಂಕರ. ಒಂದು ಸಿನಿಮಾ ಚೆನ್ನಾಗಿದೆ ಅಂದ್ರೆ ಆಡಿಯನ್ಸ್ ಎದ್ದು ಕುಣಿಬೇಕು ಅಥವಾ ಶಾಕ್ ಆಗೋ ಲೆವೆಲ್ಗೆ ಸೈಲೆಂಟ್ ಆಗ್ಬಿಡ್ಬೇಕು. ಮೊದಲನೇದನ್ನ ಆಗಾಗ ನೋಡ್ತಾನೆ ಇರ್ತೀವಿ, ಅದೇನ್ ಹೊಸದಲ್ಲ. ಆದ್ರೆ ಒಬ್ಬ ಪ್ರೇಕ್ಷಕನ ಎಮೋಷನ್ ಮೇಲೆ ಹಿಡಿತ ತಗೊಂಡು ಅವನನ್ನ ಸಂಪೂರ್ಣವಾಗಿ ಡಿಸ್ಟರ್ಬ್ ಮಾಡಿ ಶಾಕ್ ಟ್ರೀಟ್ಮೆಂಟ್ ಕೊಡೋದಿದ್ಯಲ್ಲ, ಅದೆಲ್ಲ ಪದೇ ಪದೇ ನೋಡೋದಕ್ ಸಿಗದೇ ಇಲ್ಲ. ಫಾರ್ಚುನೇಟ್ಲಿ ಈ ಸಿನಿಮಾ ನಮಗದನ್ನ ಕೊಟ್ಟಿದೆ. ಐ ಮೀನ್ ಏನ್ ಹೇಳ್ಬೇಕೋ ಗೊತ್ತಾಗ್ತಿಲ್ಲ, ಸ್ಪಾಯಿಲ್ ಮಾಡೋದಕ್ಕಂತೂ ಇಷ್ಟನೇ ಇಲ್ಲ. ಬಟ್ ಸ್ಟಿಲ್ ನೆನೆಸ್ಕೊಂಡ್ರೆ ಇವಾಗ್ಲೂ ಮೈ ಜುಮ್ ಅಂತಿದೆ. ಹ್ಯಾಟ್ಸ್ ಆಫ್ ರಿಷಬ್ ಸರ್, ನಿಮ್ಮ ಈ ಡೆಡಿಕೇಶನ್ಗೆ, 3 ವರ್ಷದ ಶ್ರಮಕ್ಕೆ ಒಂದು ಒಳ್ಳೆ ಪ್ರತಿಫಲನೆ ಸಿಗಲೇಬೇಕು. ಬಹುಶಃ ಇನ್ನೊಂದು ನ್ಯಾಷನಲ್ ಅವಾರ್ಡ್ ಬಂದ್ರೂ ಆಶ್ಚರ್ಯ ಪಡ್ಬೇಕಾಗಿಲ್ಲ, ಅಂಥ ಒಳ್ಳೆ ಪರ್ಫಾರ್ಮೆನ್ಸ್ ಇದು. ಎಸ್ಪೆಷಲಿ ಹೋದ ಕಾಂತಾರನ ತಗೊಂಡ್ರೆ ಅದು ಬರೀ 20 ನಿಮಿಷದ ಕ್ಲೈಮ್ಯಾಕ್ಸ್ಗೆ ಮಾತ್ರ ಸೀಮಿತ ಆಗಿತ್ತು. ಆದ್ರೆ ಈ ಸಲ ಎಂಟೈರ್ ಸೆಕೆಂಡ್ ಹಾಫೇ ಆ ಅದ್ಭುತದಲ್ಲಿ ಮುಳುಗೋಗಿದೆ. ಸ್ಕ್ರೀನ್ ಪ್ಲೇ ಮೊದಲಿಗಿಂತ ಫಾಸ್ಟ್ ಆಗತ್ತೆ, ಮೂಮೆಂಟ್ ಪಾಸ್ ಆದ ಹಾಗೆ ಟೆನ್ಷನ್ ಬಿಲ್ಡ್ ಆಗಿ ನಮ್ಮಲ್ಲೇ ಹಲವು ಪ್ರಶ್ನೆಗಳು ಹುಟ್ಕೋತವೆ. ಅಫ್ಕೋರ್ಸ್ ಅದರಿಂದ ಈ ಕಥೆಗೆ ಹೊಸ ಆಯಾಮನೆ ಸಿಕ್ಕಿದೆ, ಅದ್ರ ಬಗ್ಗೆ ಮುಂದೆ ಯಾವಾಗ್ಲಾದ್ರೂ ಮಾತಾಡೋಣ. ಬಟ್ ಸದ್ಯಕ್ಕೆ ರಿಷಬ್ ಅವರ ಪರ್ಫಾರ್ಮೆನ್ಸ್, ಅದನ್ನ ಸ್ಕ್ರೀನ್ ಮೇಲೆ ತಂದಿರೋ ರೀತಿ, ಅಬ್ಬಬ್ಬಾ, ಒಂದ್ ಸಿನ್ನ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅದು. ಇನ್ನು ಆಕ್ಷನ್ ಎಪಿಸೋಡ್ಸ್ ಕಡೆ ಬಂದ್ರೆ ಆಲ್ಮೋಸ್ಟ್ ಎಲ್ಲದರಲ್ಲೂ ಒಳ್ಳೆ ರೈಟಿಂಗ್ ಇದೆ. ಪ್ರತಿಯೊಂದು ಸೀಕ್ವೆನ್ಸ್ ಅನ್ನ ಸಹ ಆನ್ ಪೇಪರ್ ಬರ್ದು ವಿಜುವಲೈಸ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ದಾಗಿತ್ತು. ಪರ್ಟಿಕ್ಯುಲರ್ಲಿ ಪ್ರೀ ಇಂಟರ್ವಲ್ ಬ್ಲಾಕ್, ಸೆಕೆಂಡ್ ಹಾಫ್ ಅಲ್ಲಿ ಗುಳಿಗ ದೈವ ಬರುವಂತ ಸಂದರ್ಭ, ಅದರ ನಂತರ ಇರೋ ವಾರ್ ಸೀಕ್ವೆನ್ಸಸ್ ಗಳನ್ನ ಚೆನ್ನಾಗಿ ಕೊರಿಯೋಗ್ರಾಫ್ ಮಾಡಿದ್ದಾರೆ, ಡಿಫ್ರೆಂಟ್ ಆಗಿ ತಂದಿದ್ದಾರೆ.
ಅಂಡ್ ಪರ್ಸನಲಿ ನನಗೆ ರಾಜಬೀದಿಯಲ್ಲಿ ರಥನ ತಗೊಂಡು ಹೋಗೋ ಒಂದು ಸೀಕ್ವೆನ್ಸ್ ಇದೆ, ಅದು ಹೆವಿ ಇಷ್ಟ ಆಯ್ತು. ಅಂದ್ರೆ ನೋಡ್ಬೇಕು ನೀವ್ ಅದನ್ನ, ಏನು ತೆಗ್ದಿದ್ದಾರೆ, ಹೇಗ್ ಸಾಧ್ಯ ಗುರು ಇವೆಲ್ಲ ಅಂತ ನೀವೇ ಆಶ್ಚರ್ಯ ಪಡ್ತೀರಾ. ಇನ್ನ ವಿಜುವಲಿ ಸಿನಿಮಾ ಅದ್ಧೂರಿಯಾಗಿ ಬಂದಿದೆ, ಕಣ್ಣಿಗೆ ಹಬ್ಬ ಅಂತಾನೆ ಹೇಳ್ಬೋದು. ಒಂದೊಂದು ಫ್ರೇಮ್, ಆ ಫ್ರೇಮ್ ಹಿಂದೆ ಇರೋ ಡೀಟೇಲ್, ಅದನ್ನ ಕಥೆಯೊಳಗೆ ಬ್ಲೆಂಡ್ ಮಾಡಿರೋ ರೀತಿ, ನಿರ್ದೇಶಕ ರೊಚ್ಚಿಗೆದ್ರೆ ಎಂತ ಅದ್ಭುತ ಸೃಷ್ಟಿಯಾಗತ್ತೆ ಅನ್ನೋದಕ್ಕೆ ಈ ದೃಶ್ಯಗಳೇ ಸಾಕ್ಷಿ. ಪರ್ಟಿಕ್ಯುಲರ್ಲಿ ಟ್ರೈಲರ್ ನಲ್ಲಿ ಒಂದು ಹುಲಿನ ನೀವೆಲ್ಲ ಗಮನಿಸಿರ್ತೀರಾ, ಅದನ್ನ ಸಿನಿಮಾದಲ್ಲಿ ಎಷ್ಟು ಕ್ರೇಜಿಯಾಗಿ ತೋರಿಸಿದ್ದಾರೆ ಅಂದ್ರೆ ಅದು ಆರ್ಟಿಫಿಷಿಯಲಿ ಕ್ರಿಯೇಟ್ ಆಗಿರೋ ಪ್ರಾಡಕ್ಟ್, CGI ಅಂತ ಅನ್ಸೋದೇ ಇಲ್ಲ. ಅಂದ್ರೆ ಇದುವರೆಗೂ ನಾನು ಕಂಡಿರೋ ಬೆಸ್ಟ್ CGI ವರ್ಕ್ ಇನ್ ಇಂಡಿಯಾ ಅಂತ ಹೇಳ್ಬೋದು. ಆಲ್ಸೋ ಆ ಹುಲಿಯ ಜೊತೆಗೆ ಒಂದಷ್ಟು ಸೀಕ್ವೆನ್ಸಸ್ ಇದೆ, ಲೈಕ್ ನೋಡಿ ನಾನಂತೂ ಕಳೆದು ಹೋದೆ. ವಾಟ್ ಅನ್ ಎಕ್ಸಿಕ್ಯೂಷನ್ ಮ್ಯಾನ್. ಇನ್ಫ್ಯಾಕ್ಟ್ ಬರೀ ಹುಲಿ ಮಾತ್ರ ಅಲ್ಲ, ಅದೊಂದನ್ನ ಬಿಟ್ಟು ಇನ್ನೂ ಹಲವಾರು ಕ್ಯಾರೆಕ್ಟರ್ಸ್ ಗಳಿವೆ, ಜನರೇಟೆಡ್ ಎಲಿಮೆಂಟ್ ಗಳು ಸಹ ಕಾಣ್ತವೆ. ಅದ್ಯಾವ್ದ್ರಲ್ಲೂ ಕಾಂಪ್ರಮೈಸ್ ಆಗ್ದೇನೆ ಸಿನಿಮಾ ಕ್ವಾಲಿಟಿನ ಪೀಕ್ ಲೆವೆಲ್ಗೆ ತಗೊಂಡು ಹೋಗಿದ್ದಾರೆ. ಯಪ್ಪ, ಇಮ್ಯಾಜಿನೇಷನ್ ಇಂದನೇ ಹೊರಗೆ ಇವೆಲ್ಲ. ಎನಿವೇಸ್, ಇನ್ನ ಮ್ಯೂಸಿಕ್ ವಿಚಾರಕ್ಕೆ ಬಂದ್ರೆ ಸೌಂಡ್ ಡಿಸೈನಿಂಗ್ ಮತ್ತೆ ಸೌಂಡ್ ಕ್ವಾಲಿಟಿ ಚೆನ್ನಾಗಿತ್ತು. ಹಾಗೆ ಬ್ರಹ್ಮಕಳಶ ಹಾಡು, ಅದರ ವಿಜುವಲ್ಸ್, ಸ್ಪೆಷಲಿ ಅಲ್ಲೊಂದು ಏಸ್ಥೆಟಿಕ್ ವೈಬ್ ಕ್ರಿಯೇಟ್ ಆಗಿದೆ. ಸೊ ಅದಕ್ಕೋಸ್ಕರ ಮೊದಲು ಪ್ರಗತಿ ಅವ್ರನ್ನ ಅಪ್ರಿಶಿಯೇಟ್ ಮಾಡಬೇಕು. ತುಂಬಾ ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ ಕಾಸ್ಟ್ಯೂಮ್ ಗಳನ್ನ. ಹಾಗೆ ರೆಬಲ್ ಸಾಂಗ್ ನ ಕಂಪೋಸ್ ಮಾಡಿದಂತ ರೀತಿ, ಅದರ ಲಿರಿಕ್ಸ್ ಇಷ್ಟ ಆಯ್ತು. ಅಂಡ್ ಒಳ್ಳೆ ಜಾಗದಲ್ಲಿ ಪ್ಲೇಸ್ ಮಾಡಿ ಬೇಕಾಗಿರೋ ಎಲಿವೇಶನ್ಸ್ ನ ಕೂಡ ತಂದಿದ್ದಾರೆ. ಇನ್ಫ್ಯಾಕ್ಟ್ ರಿಷಬ್ ಅವರ ಪರ್ಫಾರ್ಮೆನ್ಸ್ ಜೊತೆಗೆ ಅಜನೀಶ್ ಅವರ ಮ್ಯೂಸಿಕ್ ಸೇರಿ ಸಿನಿಮಾ ಸಿಕ್ಕಾಪಟ್ಟೆ ಎಲಿವೇಟ್ ಆಗಿ ಹೋಗಿದೆ. ಬಟ್ ಕೊರತೆ ಆಗಿದ್ದೇನಂದ್ರೆ ತೀರಾ ಹೊಸ ಟ್ರ್ಯಾಕ್ ಅಂತ ಕೇಳೋದಕ್ಕೆ ಸಿಗ್ಲಿಲ್ಲ. ಕರ್ಮ ಮತ್ತೆ ವರಹ ರೂಪಂ ಸಾಂಗ್ ಅನ್ನ ಮತ್ತೆ ತರ್ತಾರೆ, ಅದರಿಂದ ಹುಟ್ಟಿರೋ ನಾಸ್ಟಾಲ್ಜಿಯಾ, ಆ ಟೋಟಲ್ ವೈಬ್ ಸಖತ್ತಾಗಿತ್ತು. ಆದ್ರೆ ಅಜನೀಶ್ ಅವರಿಂದ ಮತ್ತಷ್ಟು ಎಕ್ಸ್ಪೆಕ್ಟ್ ಮಾಡಿದ್ದಂತೂ ನಿಜ. ಇನ್ನ ಪರ್ಫಾರ್ಮೆನ್ಸಸ್ ಕಡೆ ಬಂದ್ರೆ ರಿಷಬ್ ಅವರಂತೂ ಶಿವ ತಾಂಡವನೇ ಆಡಿದ್ದಾರೆ, ಅದ್ರ ಬಗ್ಗೆ ಆಲ್ರೆಡಿ ಮಾತಾಡಿದೀನಿ ಕೂಡ. ಬಟ್ ಇದರ ಜೊತೆಗೆ ಹೆವಿ ಇಂಪಾರ್ಟೆಂಟ್ ಅನ್ಸಿದ್ದು ರುಕ್ಮಿಣಿ ವಸಂತ್ ಅವರು. ಸಪ್ತಸಾಗರ ಆದ್ಮೇಲೆ ಅವರಿಗೆ ಸಿಕ್ಕಿರೋ ಒಂದು ಒಳ್ಳೆ ಪಾತ್ರ ಅಂದ್ರೂ ತಪ್ಪಾಗಲ್ಲ. ಅಂಡ್ ಅದನ್ನ ಅವರು ಅಷ್ಟೇ ಚೆನ್ನಾಗಿ ಎಫೆಕ್ಟಿವ್ ಆಗಿ ನಿಭಾಯಿಸಿದ್ದಾರೆ. ಇದರ ಹೊರತಾಗಿ ಗುಲ್ಶನ್ ದೇವಯ್ಯ ಅವರು, ಜಯರಾಮ್ ಅವರು, ಮಾಯ್ಕರ, ಈ ಕಡೆ ಸಂಕಪ್ಪ ಅಂತ ಒಂದು ಪಾತ್ರ ಇದೆ, ಅವೆಲ್ಲದಕ್ಕೂ ಒಳ್ಳೆ ತೂಕ ಇತ್ತು. ಅಂಡ್ ಅದನ್ನ ಅವರೆಲ್ಲರೂ ಸಖತ್ತಾಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂತ ಹೇಳ್ತೀನಿ. ಇದನ್ನ ಬಿಟ್ರೆ ಓವರ್ ಆಲ್ ಸಿನಿಮಾ ಹೆವಿ ಇಂಟ್ರೆಸ್ಟಿಂಗ್ ಅಪ್ರೋಚ್ ಅಲ್ಲಿ ಬಂದಿದೆ. ಫಸ್ಟ್ ಪಾರ್ಟ್ ಅಲ್ಲಿರೋ ವಿಷಯಗಳನ್ನ ಮತ್ತೆ ತಂದು ಅದರಿಂದ ಒಂದಷ್ಟು ಮೊಮೆಂಟ್ ಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಸೊ ಅದು ಸಹ ಚೆನ್ನಾಗಿ ವರ್ಕ್ ಆಯ್ತು. ಇನ್ನು ಇಲ್ಲಿ ನನಗೆ ಮೇಜರ್ ಆಗಿ ನೆಗೆಟಿವ್ ಅಂತ ಏನೂ ಕಾಣ್ಲಿಲ್ಲ. ಆಲ್ಸೋ ಎಕ್ಸ್ಟ್ರಾರ್ಡಿನರಿ ಸೆಕೆಂಡ್ ಹಾಫ್ ಇದ್ದಿದ್ರಿಂದ ಆಲ್ಮೋಸ್ಟ್ ಇರೋ ಅಷ್ಟು ನೆಗೆಟಿವ್ಗಳು ಮುಚ್ಚೋಗಿದೆ. ಬಟ್ ಸ್ಟಿಲ್ ಫಸ್ಟ್ ಹಾಫ್ ನಲ್ಲಿ ಒಂದಷ್ಟು ಸೀಕ್ವೆನ್ಸ್ ಗಳು ಸುಮ್ನೆ ಫಿಲ್ಲರ್ಸ್ ತರ ಅನಿಸ್ತವೆ. ಸೊ ಅಲ್ಲಿ ಈ ವಾಮಾಚಾರದ ಬಗ್ಗೆ ಮತ್ತಷ್ಟು ಡೆಪ್ತ್ ಆಡ್ ಮಾಡಬಹುದಾಗಿತ್ತು, ಅದರಿಂದ ಕಥೆಗೂ ಸಹಾಯ ಆಗಿರೋದು. ಹಾಗೆ ಸಿನಿಮಾದಲ್ಲಿ ಕಾಮಿಡಿ ಅಷ್ಟೊಂದೇನು ವರ್ಕ್ ಆಗ್ಲಿಲ್ಲ. ಕೆಲವೊಂದು ಕಡೆ ಅಂತೂ ಡಬಲ್ ಮೀನಿಂಗ್ ಡೈಲಾಗ್ ಗಳನ್ನ ಕಮ್ಮಿ ಇಟ್ಟಿದ್ರೇನೆ ಒಳ್ಳೇದಿರ್ತಿತ್ತು. ಬಟ್ ಇಷ್ಟು ಬಿಟ್ರೆ ನನಗೆ ಬೇರೆ ಯಾವುದೇ ತರದ ತೊಂದರೆ ಇರ್ಲಿಲ್ಲ, ಯಾವುದೇ ರೀತಿ ಅಡೆತಡೆಗಳು ಕಾಣ್ಲಿಲ್ಲ. ಟೋಟಲ್ ಆಗಿ ಇಟ್ಸ್ ಅ ಮಸ್ಟ್ ವಾಚ್ ಸಿನಿಮ್ಯಾಟಿಕ್ ಎಕ್ಸ್ಪೀರಿಯನ್ಸ್. ಥಿಯೇಟ್ರಿಕಲ್ಲಿ ಸಿಕ್ಕಾಪಟ್ಟೆ ಒಳ್ಳೆ ಅನುಭವವನ್ನ ಕೊಡೋವಂತ, ಪ್ರತಿಯೊಬ್ಬರು ನೋಡ್ಲೇಬೇಕಾದಂತ ಸಿನಿಮಾ ಇದು. ಬರೋವಂತ ವಿಡಿಯೋ ಕ್ಲಿಪ್ಪಿಂಗ್ಗಳು, ಸೋಷಿಯಲ್ ಮೀಡಿಯಾ ಸ್ಪಾಯ್ಲರ್ಗಳು ನಿಮ್ಮೊಳಗಿರೋ ಸಿನಿಮಾ ಕಿಚ್ಚನ್ನ ಆರಿಸೋದಕ್ಕೂ ಮುಂಚೆನೆ ಹೊರಟು ಬಿಡಿ. ಟಿಕೆಟ್ ಬುಕ್ ಮಾಡಿ ಆರಾಮಾಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ನಾನು ಹೊರಡ್ತಾ ಇದ್ದೀನಿ. ಇನ್ನ ನಿಮ್ಮಲ್ಲಿ ಯಾರಾದ್ರೂ ಆಲ್ರೆಡಿ ಈ ಸಿನಿಮಾನ ನೋಡಿ ಆಗಿದ್ರೆ ಇದು ನಿಮಗೆ ಯಾವ ತರ ಅನುಭವ ಕೊಡ್ತು ಅನ್ನೋದನ್ನ ಕೆಳಗಡೆ ತಪ್ಪದನೆ ಕಮೆಂಟ್ ಮಾಡಿ ತಿಳಿಸ್ಬಿಡಿ. ಡಿಸ್ಕಷನ್ ಮಜವಾಗಿರುತ್ತೆ. ಸೈನಿಂಗ್ ಆಫ್, ಲಿಖಿತ್.